ಈಗ ಸಿಂಪಲಾದ ಮಾವಿನಹಣ್ಣಿನ ಹುಳಿ ಹೇಗೆ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಈಗ ಸಿಂಪಲಾಗಿ ಮಾವಿನಹಣ್ಣಿನ ಹುಳಿ ಹೇಗೆ ಮಾಡೋದಂತ ತೋರಿಸಿಕೊಡ್ತೇನೆ. ಈಗ ಮಾವಿನಹಣ್ಣು ತಗೊಂಡಿದ್ದೇನೆ, ಇದು ಸಣ್ಣ ಮಾವಿನಹಣ್ಣು. ಇದು ತಗೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇನೆ. ಇವಾಗ ಇದು ಸಿಪ್ಪಿ ತೆಗೆದು ಇದೆಲ್ಲ ಪಲ್ಪೆಲ್ಲ ತೆಕ್ಕೊಳ್ಬೇಕು ಇದ್ರದ್ದು. ಇವಾಗ ಚೆನ್ನಾಗಿ ಸಿಪ್ಪಿ ತೆಕ್ಕೊಂಡು ಪಲ್ಪ್ ತೆಕ್ಕೊಳ್ಳುವ. ಈಗ ಮಾವಿನಹಣ್ಣೆಲ್ಲ ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೇನೆ ಚಂದ ಮಾಡಿ. ಇವಾಗ ಒಂದು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳುವ. ಈಗ ಒಂದು ಕಡಾಯಿ ಗ್ಯಾಸ್ ಹಚ್ಚಿ ಒಂದು ಕಡಾಯಿ ಇಟ್ಟಿದ್ದೇನೆ ಬಿಸಿಗೆ. ಅದು ಬಿಸಿ ಆಗಲಿ. ಸ್ವಲ್ಪ ಎಣ್ಣೆ ಹಾಕ್ತೇನೆ. ಈಗ ಸ್ವಲ್ಪ ಒಂದು 2-3 ಚಮಚ ಎಣ್ಣೆ ಸಾಕು ಹಾಕ್ಕೊಳ್ಳುವ. ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ತಿದ್ದೇನೆ. ಸಾಸಿವೆ ಸ್ವಲ್ಪ ಕಾಯಬೇಕು. ಇವಾಗ ಸಾಸಿವೆ ಕಾದಿದೆ. ಇವಾಗ ಬೆಳ್ಳುಳ್ಳಿ ಹಾಕ್ತಿದ್ದೇನೆ, ಒಂದು 4-5. ಸ್ವಲ್ಪ ಬುದ್ದಿ ಹಾಕ್ಕೊಳ್ಳಿ ಬೆಳ್ಳುಳ್ಳಿನ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಈಗ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಯಿತು. ಕರಿಬೇವು ತಗೊಂಡಿದ್ದೇನೆ, ಸ್ವಲ್ಪ ಚೆಂದ ಮಾಡಿ ತೊಳ್ಕೊಂಡು ಕರಿಬೇವು ತಗೊಂಡಿದ್ದೇನೆ, ಸ್ವಲ್ಪ ಹಾಕ್ತೇನೆ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ಕರಿಬೇವು ಸ್ವಲ್ಪ ಫ್ರೈ ಆಯಿತು. ಇವಾಗ 1 ಚಮಚ ಖಾರದ ಪುಡಿ ತಗೊಂಡಿದ್ದೇನೆ, ಮೆಣಸಿನ ಹುಡಿ, ಖಾಲಿ ಮೆಣಸಿನ ಹುಡಿ ಇವಾಗ ಹಾಕ್ತಿದ್ದೇನೆ. ನಿಮ್ಮ ಖಾರ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿ ತಗೊಳ್ಳಿ. ಖಾರ ಜಾಸ್ತಿ ಬೇಡದೆ ಒಂದು ಚಮಚ ಸಾಕು, ಸಣ್ಣ ಚಮಚದಲ್ಲಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ಈಗ ಮೆಣಸಿನ ಹುಡಿ ಸ್ವಲ್ಪ ಫ್ರೈ ಆದ್ರ ಮೇಲೆ ಸಿಪ್ಪಿ ತೆಗೆದಿಟ್ಟ ಮಾವಿನಹಣ್ಣನ್ನು ಹಾಕ್ಕೊಳ್ತೇನೆ. ಇನ್ನು ಸ್ವಲ್ಪ ಸಾರು ಬೇಕಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನನಗೊಂದು ಅರ್ಧ ಲೋಟ ನೀರು ಹಾಕ್ತಿದ್ದೇನೆ. ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳುವ. ಆಮೇಲೆ 1 ಚಮಚ ಬೆಲ್ಲ ಮಾವಿನಹಣ್ಣು ಸಿಹಿ ಇದ್ದರೆ ಬೆಲ್ಲ ಬೇಡ, ಸ್ವಲ್ಪ ಹುಳಿ ಇದ್ದರೆ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಹಾಕ್ತಿದ್ದೇನೆ. ಇವಾಗ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ. ಇವಾಗ ಒಂದು ಅರ್ಧ ಚಮಚ ಉಪ್ಪು ಹಾಕ್ತಿದ್ದೇನೆ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಸ್ವಲ್ಪ ಕುದಿ ಬರಬೇಕು ಚೆನ್ನಾಗಿ. ಈಗ ಮುಚ್ಚಿಡ್ತೇನೆ ನಾನು, ಕುದಿ ಬರಲಿ ಇದು. ಈಗ ಕುದಿಲಿಕ್ಕಿಟ್ಟು ಒಂದು 5 ನಿಮಿಷ ಆಯಿತು. ಚೆನ್ನಾಗಿ ಕುದಿ ಬಂದಿದೆ. ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಕುದಿಲಿಕ್ಕೆ, ಇಲ್ಲದಿದೆ ಎಲ್ಲ ಮೈ ತುಂಬ ಸೀರುತ್ತೆ ಅದು. ಈಗ ಚೆನ್ನಾಗಿ ಕುದಿಬೇಕು. ಇವಾಗ ರೆಡಿ ಆಯಿತು, ಮಾವಿನಹಣ್ಣಿನ ಹುಳಿ ರೆಡಿ ಆಯಿತು. ಗ್ಯಾಸ್ ಬಂದ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.